ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತಾ, ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋದೇನು ಅಂದರೆ, ನಮ್ಮ ರಿಸರ್ವೇಷನ್ ಶೆಡ್ಯೂಲ್ 9ನ ಇಂಕ್ಲೂಡ್ ಮಾಡಬೇಕಂತೇಳಿ ನಾನು ಉಗ್ರಪ್ಪ ಸಾಹೇಬರು ಮುಂದಾಳತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತೇಳಿ ಈಗ ನಾವು ಇದು ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಉಗ್ರಪ್ಪ ಸಾಹೇಬ್ ಆಗಿರೋಂಥ ಮಾನ್ಯ ಮಾಜಿ ವಿಧಾನ ಪರಿಷತ್ ಅಪೋಸಿಷನ್ ಲೀಡ್ರಾಗಿ ಮಾಜಿ ಅಪೋಸಿಷನ್ ಲೀಡರ್ ಆಗಿದ್ದರು. ಅವ್ರಿಗೆ ಬಳ್ಳಾರಿ ಮತ್ತು ಮಾಜಿ MP ಆಗಿದ್ದರು. ಅವ್ರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ವಿ. ಮತ್ತು ಹನುಮಂತರಾಯ ಪಸಾರ್ ಅಂತೇಳಿ ಅವರು ನಮ್ಮ ರಾಜ್ಯ ಅಧ್ಯಕ್ಷರು, ಮತ್ತು ಹನುಮಂತರಾಯ ಪಸಾರ್ ಅಂತೇಳಿ ರಿಟೈರ್ಡ್ ಸುಬ್ಬಡಿ ಇಂಜಿನಿಯರ್ನು ಇದಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನರಸಿಂಹಯ್ಯ ಸರ್ ಅಂತೇಳಿ ರಾಜ್ಯಾಧ್ಯಕ್ಷರು, ಅವರು ಮಹಾಸಂಚಾಲಕರು, ಮಹಾಸಭಾ ರಾಜ್ಯಾಧ್ಯಕ್ಷರು, ಅವ್ರನ್ನು ಈ ಇದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ನಾವು ಇಲ್ಲಿ ದಿನೇಶ್ ಮುಳ್ಳೂರು ಜಿಲ್ಲಾಧ್ಯಕ್ಷರು SC ಘಟಕ ಕಾಂಗ್ರೆಸ್ಸು, ಅವ್ರನ್ನೂ ಈ ಇದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪ್ರೇಮ್ನಾಥ್ ಬಳ್ಳಾಳ್ಬಾಗ್ ಅವ್ರನ್ನೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ನಮ್ಮ ಉಗ್ರಪ್ಪ ಸರ್ನ ಈಗ ಪತ್ರಿಕಾಗೋಷ್ಠಿ ನಡೆಸಿಕೊಂಡು ಕೇಳ್ತಾ ಇದ್ದೀನಿ. ಶುರು ಮಾಡೋಣ ಸರ್. ಸರ್ ಎಲ್ರಿಗೂ ನಮಸ್ಕಾರ. ಮೊದಲನೇದು, ನಾನು ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು ಮಾಜಿ ಸಂಸದನಾಗಿಯೂ ಅಲ್ಲ, ಮಾಜಿ ವಿರೋಧ ಪಕ್ಷದ ನಾಯಕನಾಗೂ ಅಲ್ಲ, ಹಾಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷನಾಗೂ ಅಲ್ಲ. ಬೇಕಾದರೆ ಈ ಪತ್ರಿಕಾಗೋಷ್ಠಿ ಆದ ಮೇಲೆ ಇವ್ರನ್ನ ಆಚೆ ಕರೆಸಿದ ಮೇಲೆ ರಾಜಕಾರಣ ಮಾತಾಡ್ತಾರೆ. ನಾನು ಇಲ್ಲಿ ಮಾತನಾಡ್ತಾ ಇರುವಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂತ ಒಬ್ಬ ವ್ಯಕ್ತಿಯಾಗಿ ನಾನು ಕೇವಲ ಒಂದು ವರ್ಗದ ಪರವಾಗಿ ಮಾತನಾಡ್ತಾ ಇಲ್ಲ. ರಾಜ್ಯದಲ್ಲಿ 17% SCಗಳಿದ್ದಾರೆ. ಅಂದ್ರೆ 1,25,00,000 ಜನ. ಹಾಗೆಯೇ SCಗಳು 7% ಇದ್ದಾರೆ, ಅಂದ್ರೆ 50 ಲಕ್ಷ. ಹಾಗೆ OBCಗಳು 42% ಇದ್ದಾರೆ, ಸುಮಾರು 3,90,00,000 ಜನ. ಅಲ್ಲ, 2,90,00,000 ಜನ. ಹೀಗೆ ಸುಮಾರು 4.5 ಕೋಟಿಗೂ ಹೆಚ್ಚು ಜನರ ಈ ಸಮಸ್ಯೆ. ಸಂವಿಧಾನದ ಆರ್ಟಿಕಲ್ 340 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅವರು ಹಿಂದುಳಿದವರು OBC ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆರ್ಟಿಕಲ್ 341 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಇದ್ರೆ ಅವರನ್ನ SC ಅಂತ ಹೇಳಿದ್ದಾರೆ. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಿದ್ದಾರೆ ಅವರನ್ನ ST ಅಂತೇಳಿ ಹೇಳಿದ್ದಾರೆ. 1950ರಲ್ಲಿ
SC ರಿಸರ್ವೇಷನ್ ಆರ್ಡರ್, ST ರಿಸರ್ವೇಷನ್ ಆರ್ಡರ್ ಇದ್ದಂಥ ಸಂದರ್ಭದಲ್ಲಿ SC ಪಾಪ್ಯುಲೇಷನ್ನು ಕೇವಲ SC ಜಾತಿಗಳಲ್ಲಿ ಕೇವಲ 6 ಜಾತಿಗಳನ್ನು SC ಯನ್ನಾಗಿ ರಾಜ್ಯದಲ್ಲಿ ಮಾಡಿತು. ಈಗ SC ಪಟ್ಟಿನಲ್ಲಿ 101 ಜಾತಿಗಳಾಗಿದ್ದಾವೆ. ಹಾಗೆ 1950ರಲ್ಲಿ STನಲ್ಲಿ 6 ಜಾತಿಗಳಿತ್ತು. ಆಗ 0.81% STಗಳ ಪಾಪ್ಯುಲೇಷನ್ ಇತ್ತು, SCಗಳದು 15% ಇತ್ತು. 1950 ಮತ್ತು 58ರಲ್ಲಿ SCಗಳಿಗೆ 15%, STಗಳಿಗೆ 3% ಮೀಸಲಾತಿಯನ್ನು ಕೊಡಲಾಗಿತ್ತು. 1991ರ ನಂತರ ST ಪಾಪ್ಯುಲೇಷನ್ 7% ಹತ್ತತ್ರ ಆಯಿತು. ಹಾಗೆ SC ಪಾಪ್ಯುಲೇಷನ್ 17% ಸಹ ಆಯಿತು. ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನು ಸಂವಿಧಾನದ ಆರ್ಟಿಕಲ್ 240ಗೆ 43ಗೆ ತರೋದ್ರ ಮೂಲಕ ತಿದ್ದುಪಡಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಕಾರ್ಪೊರೇಷನ್ ಎಲ್ಲದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ SC STಗಳಿಗೆ ಮತ್ತು OBCಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿನಲ್ಲಿ SCಗಳಿಗೆ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ರಾಜ್ಯದ SCP TSP ಕಾಯ್ದೆಯಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದರ ಜೊತೆಗೆ 2004 ಮತ್ತು 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ SC ಮತ್ತು STಗಳಿಗೆ ಶಿಕ್ಷಣದಲ್ಲಿ ಕೇಂದ್ರದ IIT ಇನ್ನಿತರ ಸಂಸ್ಥೆಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ SCಗಳಿಗೆ STಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಸೆಂಟ್ರಲ್ ಗವರ್ಮೆಂಟ್ನ ಉದ್ಯೋಗದಲ್ಲೂ ಸಹ SCಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ನಾವೆಲ್ಲ ಹೋರಾಟಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಮತ್ತು ಹೈಕೋರ್ಟಿನ ಒಂದು ರಿಟ್ನಲ್ಲಿ ಕೊಟ್ಟಂಥ ನಿರ್ದೇಶನದ ರೀತ್ಯ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನನ್ನು ಮಾಡಲಾಯಿತು. ಆ ಕಾನೂನಲ್ಲಿ ಯಾವ ಕರ್ನಾಟಕ ರಾಜ್ಯ, ಕರ್ನಾಟಕ ಸ್ಟೇಟ್ SC ST reservation of seats in educational institutions and of appointments or posts in the services under the State Act 2022 ಮಾಡಲಾಯಿತು. ಸೊ ಇದರಲ್ಲಿ ಯಾವಾಗ ಹಿಂದೆ 50% ಇಂದಿರಾ ಸಾನೀಸ್ ಕೇಸಲ್ಲಿ 50% ಮೀಸಲಾತಿ ಮೀರಬಾರದು ಅಂಥೇಳಿ ಸುಪ್ರೀಂ ಕೋರ್ಟ್ನವರು 92ರಲ್ಲಿ ಮಾಡಿದಂಥ ಆದೇಶ, ಆ ಆದೇಶದಲ್ಲೇ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ 50% ಮೀಸಲಾತಿ ಮೀರಬಾರದು ಅನ್ನೋದು ಇಟ್ ಈಸ್ ಎ ಜನರಲ್ ಪ್ರಿನ್ಸಿಪಲ್ಸ್. ಆದರೆ ವಿಶೇಷವಾದಂಥ ಸಂದರ್ಭದಲ್ಲಿ ಎಕ್ಸೆಪ್ಷನಲ್ ಕೇಸಸ್ ಆನ್ ದ ಬೇಸಿಸ್ ಆಫ್ ಎಂಪರಿಕಲ್ ಡಾಟಾ ಆ್ಯಂಡ್ ಬೈ ಅಸೈನಿಂಗ್ ಕೋಸೆಂಟ್ ರೀಸನ್ಸ್, ಕೆಲವು ವರ್ಗಗಳಿಗೆ ರಿಸರ್ವೇಷನ್ ಸಿಕ್ಕಿಲ್ಲ, ಅಡಿಕ್ವೇಟ್ ರಿಸರ್ವೇಷನ್ ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರ ಮೀಸಲಾತಿ, ಈ ಎಲ್ಲ ಮೀಸಲಾತಿಯ ಲಿಮಿಟನ್ನು 50 ಮೀರಬಹುದು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ನವ್ರು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ತಮಿಳುನಾಡಿನವರು 50ರ ಬದಲು 69% ಮೀಸಲಾತಿ ಮಾಡಿ ಆ ಮೀಸಲಾತಿಯ ಕಾನೂನನ್ನು ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಇವತ್ತು ಊರ್ಜಿತ ಆಗಿದೆ. ಹಾಗೆ 9 ಶೆಡ್ಯೂಲಲ್ಲಿ ಇದೇ ರೀತಿಯ ಸೋಷಿಯಲ್
ಕಾಸ್ ಇರ್ತಕ್ಕಂಥ ಕಾನೂನುಗಳು ಸುಮಾರು 284 ಹೆಚ್ಚು ಕಾನೂನುಗಳನ್ನು 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ದೇಶದ ಯಾವುದೇ ಕಾನೂನು ಅಥವಾ ಯಾವುದೇ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಅಂಥ ಕಾನೂನಿಗೆ 9th ಶೆಡ್ಯೂಲ್ಗೆ ಸೇರಿರ್ತಕ್ಕಂಥ ಕಾನೂನಿಗೆ ಸ್ಟೇ ಕೊಟ್ಟಿಲ್ಲ, ಸೆಟ್ ಅಸೈಡು ಸಹ ಮಾಡಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಒಂದನ್ನು ನಾನು ಹೇಳಬೇಕಾಗುತ್ತೆ. 2009ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ 50% ಮೀಸಲಾತಿಯನ್ನು ಕೇಂದ್ರ ಸರ್ಕಾರವೇ ಕ್ರಾಶ್ ಮಾಡುವಂಥದಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಆರ್ಟಿಕಲ್ 342A, ಸಂವಿಧಾನದ ಆರ್ಟಿಕಲ್ 342Aಗೆ ಅಂತ ಹೇಳಿ ಹೊಸ ಒಂದು ಕಲಮನ್ನು ಆರ್ಟಿಕಲನ್ನು ಮಾಡಿ, ಆ ಆರ್ಟಿಕಲ್ ಪ್ರಕಾರ 7.5% ಇರ್ತಕ್ಕಂಥ ಭೂಮಿ ಆರ್ಸು, ಕಾಯಸ್ಥಾಸು, ರಜಪುಟ್ಸು, ಬ್ರಾಹ್ಮಿನ್ಸು ಇಂಥವರಿಗೆ 10% ಮೀಸಲಾತಿಯನ್ನು ಕೊಟ್ಟರು. 50 + 10 65. ಫಾರ್ಚುನೇಟ್ಲಿ ಐ ಹ್ಯಾಡ್ ಎನ್ ಅಕೇಶನ್ ಟು ಸ್ಪೀಕ್ ಆನ್ ದಟ್ ಬಿಲ್. ಪಾರ್ಲಿಮೆಂಟಲ್ಲಿ ನಾನು ಕಾಂಗ್ರೆಸ್ಸಿನ ಪರವಾಗಿ ನಾನೇ ಆ ಬಿಲ್ ಮೇಲೆ ಮಾತನಾಡಿದೆ. ಇದು ಇಂದಿರಾ ಸಹಾನಿ ಕೇಸ್ಗೆ ವಿರುದ್ಧವಾಗಿದೆ ಅಂಥೇಳಿ ರೈಟ್ಲಿ ಆರ್ ರಾಂಗ್ಲಿ ಸುಪ್ರೀಂ ಕೋರ್ಟ್ನವರು ಸಹ ಈಗ ಅಪೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದು 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ನಲ್ಲಿ ಯುನಾನಿಮಸ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ಸು, BJP, ಜನತಾದಳ ಸೇರಿ SCಗಳಿಗೆ 15ರ ಬದಲು 17%, STಗಳಿಗೆ 3 ಬದಲು 7%, OBC ಅವರಿಗೆ 42ರ ಬದಲು 32% ಮೀಸಲಾತಿಯನ್ನು ಕೊಟ್ಟು 56% ಮೀಸಲಾತಿಯನ್ನು ಕೊಡಲಾಗಿತ್ತು. ಆ ಮೀಸಲಾತಿಯ ಆಕ್ಟ್ ಆದಂಥ ಸಂದರ್ಭದಲ್ಲಿ ನಾನು ಸೇರಿದಂತೆ ಅನೇಕರು ಹೇಳಿದ್ವಿ, ಇದು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಈ ಕಾನೂನನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ವಿ. ಸೊ ಅವತ್ತಿನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 23rd ಮಾರ್ಚ್ 2023 23rd ಮಾರ್ಚ್ 2023 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ and of appointments or posts in the services under the State Act 2022 to include in the 9th schedule of the Constitution of India. This is a letter written by none other than the Chief Secretary of the Karnataka. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ. ಸೊ ಇದಾದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ 2025 ಡಿಸೆಂಬರ್ನಲ್ಲಿ ಏನು ಬೆಳಗಾಂನಲ್ಲಿ ನಡೆದಂಥ ಸೆಷನ್ನಲ್ಲಿ ಯುನಾನಿಮಸ್ ಆಗಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ. ಅದರಲ್ಲಿ BJPನವರು ಬೆಂಬಲ ಮಾಡ್ತಾರೆ, JDSನವರು ಬೆಂಬಲ ಮಾಡ್ತಾರೆ, ಕಾಂಗ್ರೆಸ್ನ ಯುನಾನಿಮಸ್ಲಿ ಎ ರೆಸೊಲ್ಯೂಷನ್ ವಾಸ್ ಪಾಸ್. 9th ಶೆಡ್ಯೂಲ್ಗೆ ಇದನ್ನು ಸೇರಿಸಬೇಕು ಯಾವ ಈ ಕಾನೂನನ್ನು ಅಂಥೇಳಿ ಮೊನ್ನೆ ಡಿಸೆಂಬರ್ 25 ಸಹ 2025 ಮಾಡ್ತಾರೆ. ಅದಾದ ಮೇಲೆ ಟ್ರೈಬಲ್ ಇಲಾಖೆಯವರು 20th ಜಾನ್ವರಿ 2026 ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಅದಾದ ಮೇಲೆ 16/4/2026 16th April 2026 then Chief Minister Mr. Siddaramaiah, he had written a letter to the Prime Minister, so stating that ಈ ಏನು 22ರ ಕಾನೂನಿದೆ 56% ರಿಸರ್ವೇಷನ್ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಪತ್ರ ಬರೀತಾರೆ. ಇದರ ಜೊತೆಗೆ 2022ರಿಂದ 2025ವರೆಗೂ ಈ ವರ್ಗದ ಜನ ಈ ರಿಸರ್ವೇಷನ್ 17% SCಗಳಿಗೆ, 7% STಗಳಿಗೆ ಮತ್ತು
32% OBCಗಳಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ರಿಸರ್ವೇಷನನ್ನು ಇವತ್ತು ಎಂಜಾಯ್ ಮಾಡಿರ್ತಕ್ಕಂಥದ್ದಿದೆ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕೆಲವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿರುವಂಥವ್ರು ಹೈಕೋರ್ಟ್ನಲ್ಲಿ ರಿಟ್ ಹಾಕಿ ಈ ಕಾನೂನಿಗೆ ಇವತ್ತು ತಡೆಯಾಜ್ಞೆಯನ್ನು ತಂದಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 9 ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯದ ವಂಚನೆಯಾಗಿದೆ. ಇದರ ಪರಿಣಾಮ ಇವತ್ತು ನೋಡಿ, ರಾಜ್ಯದಲ್ಲಿ 72,000 ಹುದ್ದೆಗಳನ್ನು ರಿಕ್ರೂಟ್ ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ್ದ. 72,000 ಹುದ್ದೆಗಳಲ್ಲಿ ಇವತ್ತೇನಾದರೂ 7ರ ಬದಲು 3% ಕೊಡ್ತೀವಿ ಅಂತ ಹೇಳಿದ್ದಾರೆ. STಗಳಿಗೆ 2,888 ಹುದ್ದೆಗಳು ಕಡಿಮೆ ಆಗುತ್ತವೆ. SCಗಳಿಗೆ 1,444 ಹುದ್ದೆಗಳ ಕಡಿಮೆ ಆಗುತ್ತವೆ. ಅದರಲ್ಲಿ SCಗಳಲ್ಲಿ SC ಎ ಗ್ರೂಪ್ನವರಿಗೆ 541 ಉದ್ಯೋಗಗಳು ಕಡಿಮೆ ಆಗ್ತವೆ. SC ಬಿ ಗ್ರೂಪ್ನವರಿಗೆ 541, ಅವ್ರಿಗೂ ಸಹ ಕಡಿಮೆ ಆಗ್ತವೆ. ಹಾಗೆ SC ಸಿ ಗ್ರೂಪ್ನವರಿಗೆ 362 ಹುದ್ದೆಗಳು ಕಡಿಮೆ ಆಗ್ತವೆ. ಸೊ ಇದರ ಜೊತೆಗೆ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಅಂಡರ್ ಗ್ರಾಜ್ಯುಯೇಟ್ MBBS ಇದರಲ್ಲಿ STಗಳಿಗೆ 580 ಸ್ಥಾನಗಳು ಕಡಿಮೆ ಆಗ್ತವೆ. PGನಲ್ಲಿ MDA ಮತ್ತು MS ಇದರಲ್ಲಿ 308 ಸ್ಥಾನಗಳು ಕಡಿಮೆ ಆಗ್ತವೆ. ಆಯುಷಲ್ಲಿ ಸುಮಾರು 360, ಡೆಂಟಲ್ ಸೈನ್ಸಲ್ಲಿ 332, ವೆಟರ್ನರಿ ಸೈನ್ಸಲ್ಲಿ 17, ಇಂಜಿನಿಯರಿಂಗ್ ಸೀಟ್ಸಲ್ಲಿ 3,368, ಹಾಗೆ BSc ಅಗ್ರಿಕಲ್ಚರಲ್ಲಿ 122, ಬಿ ಫಾರ್ಮಾದಲ್ಲಿ 153, BSc ನರ್ಸಿಂಗಲ್ಲಿ 1,701 STಗಳಿಗೆ. ಅದೇ ರೀತಿ SCಗಳಿಗೆ ಮೆಡಿಕಲ್ UGನಲ್ಲಿ ಅಂಡರ್ ಗ್ರ್ಯಾಜುಯೇಟ್ಸಲ್ಲಿ ಸುಮಾರು 290 ಸೀಟ್ಸ್ ಕಡಿಮೆ ಆಗುತ್ತೆ. PGನಲ್ಲಿ 154, ಆಯುಷಲ್ಲಿ 180, ಡೆಂಟಲ್ ಇದರಲ್ಲಿ 66, ವೆಟರ್ನರಿ ಇದರಲ್ಲಿ 8, ಇಂಜಿನಿಯರಿಂಗಲ್ಲಿ 1,684, BSc ಅಗ್ರಿಕಲ್ಚರಲ್ಲಿ 61, ಬಿ ಫಾರ್ಮಾದಲ್ಲಿ 77, BSc ನರ್ಸಿಂಗಲ್ಲಿ 850. ಈ ರೀತಿ ಈ ವರ್ಗಗಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಅಷ್ಟೇ ಅಲ್ಲ, ಈಗ ಇತ್ತೀಚೆಗೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾನೂನನ್ನು ಮಾಡಿದ್ದಾರೆ. ಯಾವ CL1, CL2, CL9 ಇದನ್ನು ಕೊಡುವಂಥದ್ರಲ್ಲಿ SCಗಳಿಗೆ 15% ಮೀಸಲಾತಿ, STಗಳಿಗೆ 3% ಮೀಸಲಾತಿ ಕೊಡೋದ್ರ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮಿಸ್ಟರ್ ಮೋದಿಯವರು ರಾಜ್ಯಕ್ಕೆ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ, ಗುಲ್ಬರ್ಗ ಬರ್ತಾರೆ, ಅಲ್ಲಿರುವಂಥ ಬೆಸ್ತರಿಗೆ ಹೇಳ್ತಾರೆ ನಿಮಗೆ ST ಮಾಡ್ತೇವೆ. ಲಾಸ್ಟ್ ವೀಕು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಮಾಡಿದ್ದಾರೆ, ಕುರುಬರನ್ನು ST ಮಾಡ್ತೇವೆ. ಇನ್ನೆಲ್ಲೋ ಒಂದು ಕಡೆ ಪ್ರಧಾನಿಗಳು ಹೇಳ್ತಾರೆ ಗೊಲ್ಲರನ್ನು ST ಮಾಡ್ತೇವೆ. ನಾನು ಸ್ಪಷ್ಟಪಡಿಸ್ತೇನೆ, ಯಾವುದೇ ಜಾತಿಯವರನ್ನು SCಗೋ STಗೋ ಮತ್ತೊಬ್ಬರಿಗೋ ಸೇರಿಸಬಾರದು ಅಂಥೇಳಿ ನಾವು ಯಾರೂ ಹೇಳೋದಿಲ್ಲ. ರಿಸರ್ವೇಷನ್ ಯಾರಪ್ಪನ ಸೊತ್ತಲ್ಲ. ಯಾರೆಲ್ಲ ರಿಸರ್ವೇಷನ್ಗೆ ಎಲಿಜಿಬಿಲಿಟಿ ಬರ್ತಾರೆ, ಮೊದಲನೇದು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಈಗ ನಾನೇ ಹೇಳ್ತಾ ಇರ್ತೇನೆ, ಉದಾಹರಣೆಗೆ ಕ್ಷೌರಿಕ ಸಮಾಜದವರು, ಅವರು ಪಾಪ ಎದುರು ಬಂದರೆ ಒಂದು ರೀತಿಯ ಕೆಟ್ಟ ಭಾವನೆಯನ್ನು ನೋಡ್ತಾರೆ, ದಟ್ ಈಸ್ ಅನ್ಟಚಬಲಿಟಿ. ಅವರನ್ನು SC ಮಾಡಬೇಕು. ಹಾಗೆ ಯಾರು ಈ ದೋಬಿ ಸಮಾಜದವರಿದ್ದ ಅಗಸರು ಯಾರಿದ್ದಾರೆ, ದೇಶದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕಪ್ಪ ಅವ್ರಿಗೆ ಮಾಡೋದಿಲ್ಲ? ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಯಾವುದೇ ಜಾತಿ ಎಲಿಜಿಬಲ್, 78 ವರ್ಷ ಆಯಿತು ಸ್ವಾತಂತ್ರ್ಯ, ಇನ್ನೂ ಅರ್ಜಿ ಇಟ್ಕೊಂಡು ಬರಬೇಕಾ ಮಿಸ್ಟರ್ ಮೋದಿ? ಯಾರಿಗೆ ಎಲಿಜಿಬಿಲಿಟಿ ಇದೆ ಆಸ್ ಫರ್ ಆರ್ಟಿಕಲ್ 341, 342 ಆ್ಯಂಡ್ 340?
ಅವರನ್ನು ಕೇಂದ್ರ ಸರ್ಕಾರ ಗುರುತಿಸಿ ಕಾನೂನು ರೀತಿಯಲ್ಲಿ SC-ನೋ ST-ನೋ OBC-ನೋ ಮಾಡಬೇಕು. ಈ ಮಾಡೋದ್ರ ಜೊತೆಗೆ ಅವರನ್ನು ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಆ ಕ್ಷಣದಿಂದನೇ ಅಷ್ಟು ರಿಸರ್ವೇಷನ್ನ ಜಾಸ್ತಿ ಮಾಡೋದು. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ಈ ಮೂಲಕ ಕೇಳ್ತೇನೆ, ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಸೋಮಣ್ಣ ಅವರೇ, ಕುಮಾರಸ್ವಾಮಿ ಅವರೇ, ನೀವು ನಿಮ್ಮ ಸರ್ಕಾರ ಬಹಳ ಮಾತನಾಡ್ತೀರಿ ಸಾಮಾಜಿಕ ನ್ಯಾಯದ ಬಗ್ಗೆ. ಯಾಕೆ ಸ್ವಾಮಿ 9th ಶೆಡ್ಯೂಲ್ಗೆ ಇದನ್ನು ಕಾನೂನನ್ನು ಸೇರಿಸಲಿಕ್ಕೆ ಆಗ್ತಾ ಇಲ್ಲ? ಮೋದಿಯವರು ಮಾತೆತ್ತಿದ್ರೆ ನಾನು ಸಾಮಾಜಿಕ ಪರವಾಗಿದ್ದೇನೆ. ಅಲ್ಲಿ ತರಾತೂರಿನಲ್ಲಿ 7.5% ಇರುವಂಥ ಯಾರು ಕಾಯಸ್ಥಾಸು, ಭೂಮಿ ಯಾರ್ಸು, ರಜಪುಟ್ಸು, ಬ್ರಾಹ್ಮಿನ್ಸ್ಗೆ ತರಾತೂರಿನಲ್ಲಿ ನಾನೇ ಪಾರ್ಲಿಮೆಂಟ್ ಇದ್ದಾಗ ತರ್ತಾರೆ 10% ಇದನ್ನು. ಆದರೆ ಇವರಿಗೆ ರಾಜ್ಯ ಸರ್ಕಾರ, ನಿಮ್ಮ ಸರ್ಕಾರನೇ ಮಾಡಿರುವಂಥ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸ್ತಾ ಇರೋದ್ರಿಂದ ಸೊ ಇವತ್ತು ರಾಜ್ಯವ್ಯಾಪಿ ಇದರ ವಿರುದ್ಧ ಜನಾಭಿಪ್ರಾಯವನ್ನು ರೂಢಿಸ್ತಕ್ಕಂಥದ್ದಕ್ಕೆ 20 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾನೆ. ಇದು 29ನೇ ಜಿಲ್ಲೆ. ಸೊ ಎಲ್ಲ ಕಡೆಯಲ್ಲೂ ಸಹ ಪ್ರೆಸ್ ಕಾನ್ಫರೆನ್ಸು, ಡೆಪ್ಟಿ ಕಮಿಷನರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಾಂಡಮು, ಇಲ್ಲಿ ಇವತ್ತು ರಜಾ ಇರೋದ್ರಿಂದ ನಾಡು ಸೋಮವಾರ ಕೊಡೋದಕ್ಕೆ ಹೇಳಿದ್ದೇನೆ. ಮತ್ತು ಈ ಸಿಕ್ಕಂಥ ಇಂಟೆಲೆಕ್ಚುಯಲ್ಸ್ ಜೊತೆಯಲ್ಲಿ ಇಂಟ್ರಾಕ್ಷನನ್ನು ಇದರ ಬಗ್ಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೂ ಸಹ ಒಂದು ರೀತಿಯಲ್ಲಿ ವಿಫಲ ಆಗಿದೆ. ಯಾವ ಸ್ಟೇ ಕೊಟ್ಟಿರಬೇಕಾದ್ರೆ ಅದನ್ನು ಸ್ಟೇಯನ್ನು ವೆಕೇಟ್ ಮಾಡಿಸುವಂಥ ಕೆಲಸ ಮಾಡಬೇಕು. ನಮ್ಮೆಲ್ಲರ ಒತ್ತಾಯದ ಮೇಲೆಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸೀನಿಯರ್ ಕೌನ್ಸಿಲ್ ರವಿವರ್ಮ ಕುಮಾರ್ ಅವರನ್ನು ಈ ಕೇಸಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಅವರು ಸಹ ಅಪಾಯಿಂಟ್ ಮಾಡಿದ್ರೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಕೂಡಲೇ ಆ ಸ್ಪೆಷಲ್ ಕೌನ್ಸಿಲ್ ಯಾರಿದ್ದಾರೆ, ಸೀನಿಯರ್ ಕೌನ್ಸಿಲ್ ಯಾರಿದ್ದಾರೆ, ಅವರ ಅಡ್ವೊಕೇಟ್ ಆನ್ ರೆಕಾರ್ಡ್ ಯಾರಿದ್ದಾರೆ, ಈ ಹ್ಯಾಸ್ ಟು ಫೈಲ್ ಎ NIA ಫಾರ್ ವೆಕೇಟಿಂಗ್ ಸ್ಟೇ. ಇದನ್ನು ವೆಕೇಟ್ ಮಾಡಿಸುವಂಥದ್ದು ಟೆಂಪರರಿ ರಿಲೀಫ್ ಆಗುತ್ತೆ, ಇದು ಪರ್ಮನೆಂಟ್ ರಿಲೀಫ್ ಆಗಬೇಕು ಅನ್ನೋಗಿದ್ರೆ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಈ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು. ಸೊ ಇದಕ್ಕೆ ನಿಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಆಲ್ ಪಾರ್ಟಿ ಡೆಲಿಗೇಷನ್ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ಮೊನ್ನೆ 3 ದಿವಸಗಳಿಂದ ಸನ್ಮಾನ್ಯ ದೇವೇಗೌಡರನ್ನ ರಾಷ್ಟ್ರೀಯ ಮಾಜಿ ಪ್ರಧಾನಮಂತ್ರಿಗಳವರನ್ನು ನಮ್ಮ ನಿಯೋಗ ಭೇಟಿ ಮಾಡಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಇದರ ಬಗ್ಗೆ ಪ್ರಧಾನಿಗಳ ಹತ್ರ ಮಾತನಾಡ್ತೇನೆ, ಇದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಸೇರಿಸಲಿಕ್ಕೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಮ್ಮ ಅಭಿನಂದನೆ ಇದೆ. ಆದರೆ ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ರಾಜಕಾರಣ ಅಥವಾ ಮೂಗಿಗೆ ತುಪ್ಪ ಹಚ್ಚುವಂಥ ಪ್ರವೃತ್ತಿಯನ್ನು ಬಿಟ್ಟು ಈ ರಾಜ್ಯದ ಸುಮಾರು 4.5 ಕೋಟಿ ಯಾರು ಜನರಿದ್ದಾರೆ, SC ST OBCಗಳಿದ್ದಾರೆ, ಅವರ ಸಂವಿಧಾನದತ್ತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಈ 22ರ ರಿಸರ್ವೇಷನ್ 56% ರಿಸರ್ವೇಷನ್ ಕಾನೂನನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂಥ ಆಗ್ರಹಪೂರ್ವಕವಾದಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಎಸ್ ಸರ್.